ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಸಿಂಪಲಾಗಿ ಈಸಿಯಾಗಿ ಮಾಡೋವಂಥ ರಾಗಿ ಹಾಲ್ಬಾಯಿ ಮಾಡ್ತಿದ್ದೀವಿ. ಇದು ರಾಗಿಯಿಂದ ಮಾಡೋವಂಥ ಸ್ವೀಟು. ಇದು ಎಲ್ರಿಗೂ ಇಷ್ಟ ಆಗುತ್ತೆ. ಇದನ್ನು ರಾಗಿನ ನಾವು 8 ಅವರ್ ನೆನೆಸಿಡ್ಕೊಬೇಕು. 8 ಅವರ್ ನೆನೆಸಿಟ್ಕೊಂಡು ಸುಮಾರು ಒಂದು 10 ಟೈಮ್ಸ್ ವಾಶ್ ಮಾಡ್ಕೊಬೇಕು. ಇದನ್ನು ಅದು ಮೇಲ್ಗಡೆ ಎಲ್ಲ ಸಿಪ್ಪೆ ಬಿಟ್ಕೊಂಡಿರುತ್ತೆ. ಹಾಗಾಗಿ ಅದು ಸಿಪ್ಪೆ ಎಲ್ಲ ನೀಟಾಗಬೇಕಂದ್ರೆ ಒಂದು 10 ಟೈಮ್ಸ್ ಆದರೂ ವಾಶ್ ಆಗಿ ಈ ಥರ ತಿಳಿ ನೀರು ಬರೋ ತನಕ ವಾಶ್ ಮಾಡ್ಕೊಬೇಕು. ಇನ್ನೂ ಒಂದು ಸಲ 2 ಸಲ ವಾಶ್ ಮಾಡ್ಕೊಬೇಕು ನಾವು. ನೋಡಿ, ಈ ಥರ ತಿಳಿ ನೀರು ಬರೋ ತನಕ ವಾಶ್ ಮಾಡಬೇಕು. ಇವಾಗ ಈ ನೀರು ಚೆಲ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗಾಗಿದೆ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಅವಾಗ ಹಾಲು ಬಿಡ್ಕೊಳ್ಳೋದು. ಈ ಥರ ನೀರು ಜಾಸ್ತಿ ನೀರು ಹಾಕ್ಕೊಬೇಡಿ, ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಶೋಧಿಸ್ಕೊಳ್ಳೋಣ ಒಂದು ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ. ಇದನ್ನು ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಇಟ್ಕೊಳ್ಳೋಣ. ಈ ರೀತಿ ನೀಟಾಗಿ ಹಿಂಡಬೇಕು, ಚೆನ್ನಾಗಿ ಬರುತ್ತೆ. ಇವಾಗ ಹಿಂಡಿದ್ದೀವಿ, ಮತ್ತೆ ಇನ್ನೊಂದು ಸಲ ಅದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ರುಬ್ಬೋಣ. ಯಾಕೆಂದರೆ ಮತ್ತೆ ಇನ್ನೂ ಸ್ವಲ್ಪ ಹಾಲು ಬಿಟ್ಕೊಳ್ಳುತ್ತೆ ಅದರಿಂದ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಇನ್ನೂ ಹಾಲು ಸಿಗುತ್ತೆ ನಮ್ಗೆ ಅದರಿಂದ. ಹಾಗಾಗಿ ಮತ್ತೆ ರುಬ್ಲಿಲ್ಲ ಅಂದರೆ ಪರವಾಗಿಲ್ಲ, ಬರೀ ನೀರು ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಹಾಲು ಸಿಗುತ್ತೆ ಅದರಿಂದ, ವೇಸ್ಟ್ ಆಗೋಲ್ಲ. ಹಾಗೆ ಅದೇ ಮಿಕ್ಸಿ ಜಾರ್ಗೆ ನಾವು ಒಂದು ಹೋಳಷ್ಟು ಕಾಯಿ ತುರಿನ ತುರ್ಕೊಂಡಿದ್ದೀವಿ. ಅದನ್ನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಅದನ್ನು. ಹಾಗೆ ಕಾಯಿ ರುಬ್ಕೊಂಡಿದ್ದೀವಿ. ಇವಾಗ ಇದನ್ನು ಕೂಡ ನೀಟಾಗಿ ಸೋಸ್ಕೊಳ್ಳೋಣ. ಕಾಯಿ ಹಾಲು ಮತ್ತು ರಾಗಿ ಹಾಲೆಲ್ಲ ರೆಡಿ ಆಗಿದೆ. ಇವಾಗ ಅದನ್ನು ನಾವು ಒಂದು ಬಾಣಲೆಗೆ ಸೋಸ್ಕೊತಾ ಇದ್ದೀವಿ. ಇನ್ನೊಂದು ಸಲ ಅಂದರೆ ಸ್ವಲ್ಪ ರಾಗಿ ಎಲ್ಲ ಇರುತ್ತೆ. ಇನ್ನೊಂದು ಸಲ ನೋಡಿ, ಈ ಥರ ಏನಾದರೂ ರಾಗಿ ಸಿಪ್ಪೆಗಳಿದ್ರೆ ಬರುತ್ತೆ. ಈ ಥರ ನೀಟಾಗಿ ಸೋಸ್ಕೋಬೇಕು ಕಾಯಿ ಹಾಲು ಮತ್ತು ರಾಗಿ ಹಾಲನ್ನ. ನೆಕ್ಸ್ಟ್ ಇದನ್ನು ಗ್ಯಾಸ್ ಮೇಲೆ ಇಡೋಣ. ಹಾಗೆ ಕುದೀತಾ ಇದೆ. ಕುದಿಬೇಕಾದ್ರೆ ಅದು ಗಂಟಾಗ್ಬಿಡುತ್ತೆ. ಹಾಗಾಗಿ ಅದನ್ನು ತಿರುಗಿಸ್ತಾ ಇರಿ, ಆದಷ್ಟು ಗಟ್ಟಿ ಆಗೋ ತನಕ ಚೆನ್ನಾಗಿ ತಿರುಗಿಸಿ. ಗಂಟಾಗಬಾರ್ದು ಅದು. ಇವಾಗ ಇದು ಕುದೀತಾ ಇದೆ. ರಾಗಿ ಹಾಲು ಮತ್ತು ತೆಂಗಿನಕಾಯಿ ಹಾಲು ಹಸಿ ಫ್ಲೇವರ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಇವಾಗ ನೋಡಿ, ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದೊಂದು ಸ್ವಲ್ಪ 5 ಮಿನಿಟ್ಸ್ ಹಸಿ ಫ್ಲೇವರ್ ಹೋದ್ಮೇಲೆ ಬೆಲ್ಲ ಹಾಕ್ಕೊಳ್ಳೋಣ. ಓಕೆ, ನೋಡಿ ಗಟ್ಟಿಯಾಗಿದೆ, ಹಸಿ ಸ್ಮೆಲ್ಲು ಕೂಡ ಹೋಗಿದೆ. ನೆಕ್ಸ್ಟ್ ಬೆಲ್ಲನ ಮಿಕ್ಸ್ ಮಾಡಿ, ಬೆಲ್ಲ ರುಚಿಗೆ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳೋಣ. 2 ಕಪ್ ಆಗೋಷ್ಟು ನಾವು ಬೆಲ್ಲ ಹಾಕ್ತಾಯಿದ್ದೀವಿ. ನೀವು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಬೆಲ್ಲ ಕೆಲವೊಂದು ಸ್ವೀಟ್ ಇರುತ್ತೆ, ಕೆಲವೊಂದು ಸಪ್ಪೆ ಇರುತ್ತೆ. ಬೇಕು ಅನ್ನೋರು ಜಾಸ್ತಿ ಸ್ವೀಟ್ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅನ್ನೋರು ಕಡಿಮೆ ಸ್ವೀಟ್ ಹಾಕ್ಕೊಳ್ಳಿ. ಬೆಲ್ಲ ಎಲ್ಲ ಕರಗಲಿ ಚೆನ್ನಾಗಿ. ಆಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ, ಸ್ವೀಟ್ ಇದೆಯಾ, ಸಪ್ಪೆ ಏನಾದರೂ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಅದು ಗಟ್ಟಿ ಆಗೋಷ್ಟೊತ್ತಿಗೆ ಇದಕ್ಕೆ ಸ್ವೀಟ್ ಜಾಸ್ತಿ ಬೇಕನ್ನೋರು ಜಾಸ್ತಿ ಬೆಲ್ಲ ಹಾಕ್ಕೊಂಡಿದ್ದೀವಿ. ನಾವು ಮೀಡಿಯಮ್ ಆಗಿ ಇರೋ ಹಾಗೆ ಬೆಲ್ಲ ಹಾಕ್ಕೊಂಡಿದ್ದೀವಿ. ಜಾಸ್ತಿ ಸ್ವೀಟು ಅಲ್ಲ, ಜಾಸ್ತಿ. ನೆಕ್ಸ್ಟು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನೋಡಿ, ಇವಾಗ ರೆಡಿ ಆಗಿದೆ. ಇದು ಪರ್ಫೆಕ್ಟ್ ಕ್ವಾಂಟಿಟಿಲಿ ಆಗಿದೆ ರಾಗಿ ಹಾಲ್ಬಾಯಿ. ಇವಾಗ ಒಂದು 15 ಮಿನಿಟ್ಸ್ ನಾವು ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ. ಅದು ನೀರಿನ ಅಂಶ ಎಲ್ಲ ಹೋಗೋ ತನಕ. ಇವಾಗ ಗ್ಯಾಸ್ ಆಫ್ ಮಾಡೋಣ, ಸಾಕು. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಹಾಕಬೇಕು. ತಟ್ಟೆಗೆ ತುಪ್ಪ ಸವರ್ಕೊಳ್ಳೋಣ ಲೈಟಾಗಿ. ನಮಗೆ ತುಂಬ ತೆಳ್ಳಗೆ ಬೇಕಂದರೆ ದೊಡ್ಡ ತಟ್ಟೆ ತೊಗೊಳ್ಳೋಣ. ನಮಗೆ ದಪ್ಪ ಬೇಕಂದರೆ ಚಿಕ್ಕ ತಟ್ಟೆಲಿ. ನೆಕ್ಸ್ಟು ಹಲ್ವಾನ ಇದಕ್ಕೆ ಶಿಫ್ಟ್ ಮಾಡೋಣ. ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂದರೆ.
ಇವಾಗ ಇದನ್ನು 1 ಅವರ್ ತನಕ ಆರಲಿಕ್ಕೆ ಬಿಡೋಣ. 1 ಅವರ್ ಅಥವಾ ಅರ್ಧ ಗಂಟೆ. 1 ಅವರ್ ಬಿಟ್ಟರೆ ಇನ್ನೂ ಚೆನ್ನಾಗಾಗುತ್ತೆ. ಬಿಸಿ ಇದ್ದಾಗ ನಮಗೆ ಪೀಸ್ಗಳನ್ನ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದು 1 ಅವರ್ ಅರ್ಧ ಅವರ್ ಆದಮೇಲೆ ನಾವು ಅದನ್ನು ಕಟ್ ಮಾಡಿಕೊಂಡು ಪೀಸ್ಗಳನ್ನಾಗಿ ಮಾಡ್ಕೋಬೋದು. ಓಕೆ, ಇವಾಗ 1 ಅವರ್ ತಣ್ಣಗಾಗಲಿ ಅದು. ಓಕೆನಾ? 1 ಅವರ್ ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಇವಾಗ 1 ಅವರ್ ಆಗಿದೆ. ಇವಾಗ ತೆಗ್ದಿದ್ದೀವಿ, ಎಲ್ಲ ಫುಲ್ ಕೋಲ್ಡ್ ಹೋಗಿದೆ. ಈ ಥರ ನೀಟಾಗಿ ಕಟ್ ಮಾಡಬೇಕು. ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಹಿಂಗೆ ಕಟ್ ಮಾಡ್ಕೋಬೇಕು. ಓಕೆ, ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ಸಾಗಿ ಕಟ್ ಮಾಡಿಟ್ಕೊಂಡ್ರೆ ಸಖತ್ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.